ಬೆಂಗಳೂರಿನಲ್ಲಿ ನಾಪತ್ತೆಯಾದ ಮಕ್ಕಳು ಮಲೆಮಹದೇಶ್ವರ ಬೆಟ್ಟದಲ್ಲಿ ಪತ್ತೆ. ಮಲೆಮಹದೇಶ್ವರನ ಬೆಟ್ಟದಲ್ಲಿ ನಡೆಯಿತು ಪವಾಡ. ಹೌದು, ಬೆಂಗಳೂರಿನಲ್ಲಿ ನಾಪತ್ತೆಯಾಗಿದ್ದ ಮಕ್ಕಳು ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪವಾಡ ರೀತಿಯಲ್ಲಿ ಮಕ್ಕಳು ಪತ್ತೆಯಾಗಿರುವ ಘಟನೆ ನಡೆದಿದೆ. ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಯನಗರದ 3ನೇ ಹಂತದ ನಿವಾಸಿಗಳಾದ ವಿದ್ಯಾಶ್ರೀ ಹಾಗೂ ಮಹೇಶ್ ದಂಪತಿಯ ಪುತ್ರ ಪ್ರವೀಣ್ ಹಾಗೂ ಪ್ರವೀಣ್ ಸ್ನೇಹಿತ ರವಿ ಶನಿವಾರ ನಾಪತ್ತೆಯಾಗಿದ್ದರು. ಈ ಕುರಿತಂತೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೂಡ ಪಾಲಕರು ದಾಖಲಿಸಿದ್ರು. ಮಕ್ಕಳು ಕಾಣೆಯಾದ ಹಿನ್ನೆಲೆಯಲ್ಲಿ ಪೋಷಕರು ಅವರ ಮನೆದೇವರಾದ ಪವಾಡ ಪುರುಷ ಮಲೆಮಹದೇಶ್ವರ ಬೆಟ್ಟದ ಮಾದಪ್ಪನಲ್ಲಿ ಹರಕೆ ಹೊತ್ತು ಉರುಳು ಸೇವೆ ಮಾಡುತ್ತಿದ್ದರು. ಈ ವೇಳೆಯಲ್ಲಿ ನಾಪತ್ತೆಯಾದವರು ಮಾದಪ್ಪನ ಸನ್ನಿಧಿಯಲ್ಲಿಯೇ ಪೋಷಕರ ಎದುರು ಪವಾಡ ಸದೃಶರಂತೆ ಪ್ರತ್ಯಕ್ಷರಾಗಿದ್ದಾರೆ. ಇದರಿಂದ ಆಶ್ಚರ್ಯಚಕಿತರಾದ ಪೋಷಕರು ಬೆಂಗಳೂರಿನಲ್ಲಿ ಕಾಣೆಯಾದವರು ಮಾದಪ್ಪನಲ್ಲಿ ಹರಕೆ ಹೊತ್ತ ಕೆಲವೇ ಹೊತ್ತಿನಲ್ಲಿಯೇ ಅದು ಮಾದಪ್ಪನ ಸನ್ನಿಧಿಯಲ್ಲಿಯೇ ಸಿಕ್ಕಿದ್ದಕ್ಕೆ ಹಾಗೂ ಮಾದಪ್ಪನ ಪವಾಡಕ್ಕೆ ಉಘೇ ಎಂದಿದ್ದಾರೆ. ನಾವು ಬೆಳಗ್ಗೆ ಬಂದ್ವಿ ಸರ್. ನಮಗೂ ನಮ್ಮ ಮಗ ಸಿಗ್ತಾನೆ ಅಂತ ಅರಿವೇನಿರಲಿಲ್ಲ. ಅರ್ಕೆ ಕಟ್ಕೊಂಡು ಹೋಗಕ್ಕೆ ಅಂತ ಬಂದಿದ್ದು ನಾವು. ಸಿಕ್ಕಿದ್ದು ನಮ್ಗೊಂದು ಒಳ್ಳೆ ಖುಷಿ ವಿಚಾರನೆ. ಸಿಕ್ಕಿದ್ದು ಒಂದು ಪವಾಡನೆ ನಮ್ಗೆ. ಶನಿವಾರ ಮಧ್ಯಾಹ್ನ ಹೋಗಿದ್ರು 1:30. ಆವಾಗಿನಿಂದ ನಾವು ಹುಡುಕಾಟ ಶುರು ಮಾಡಿದ್ವಿ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ವಿ. ಪೇಪರು ನ್ಯೂಸಲ್ಲಿ ಎಲ್ಲ ಬಂದಿತ್ತು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕಿದ್ವಿ. ಇವತ್ತು ಸಿಕ್ಕಿದ್ದಾರೆ. ನಾವು ಅದೇ ನಮ್ಮ ಯಜಮಾನ್ರು ಉರುಳು ಸೇವೆ ಮಾಡ್ತೀನಿ ಅಂತಾನೆ ಹರಕೆ ಕಟ್ಕೊಂಡಿದ್ರು. ನಾವು 3 ದಿನ ಚಪ್ಪಲ್ ಹಾಕಲ್ಲ ಅಂತಾನೆ ಹರಕೆ ಕಟ್ಕೊಂಡಿದ್ವಿ. ಹರಕೆ ಸಲ್ಲಿಸ್ತಾ ಇದೀವಿ ಇವಾಗ. ಕೊಳದ ಹತ್ರ ಹೋಗ್ತಾ ಇದ್ವಿ. ಕೊಳದ ಹತ್ರ ಹೋಗ್ಬೇಕಾದ್ರೆ ಅಲ್ಲಿ ಕೂತಿದ್ರು ಮಕ್ಳು. ಅಲ್ಲಿ ನೋಡಿ ತಪ್ಕೊಂಡಿದ್ದು. ಅಳ್ತಾ ಇದ್ರು ಮಕ್ಳು ತುಂಬಾ. ನೋಡಿ ನಮ್ ಜೊತೆ ಮಾತಾಡಕ್ ಭಯ ಪಟ್ಕೊಂತ ಇದ್ರು. ಇವಾಗ ಸ್ವಲ್ಪ ಆರಾಮಾಗಿದ್ದಾರೆ. ಮನೆ ದೇವರು ಅಂತ ಹೇಳ್ತಿದ್ದೆ ಒಂದ್ ರೀತಿ ಪವಾಡ ಪುರುಷ ಮಾದಪ್ಪ. ಹೌದು. ಇದೀಗ ನಿಮ್ಮ ಬದುಕಿನಲ್ಲೂ ಪವಾಡ ಆಯ್ತಾ ಅಂತ? ಹೌದು. ನಾವು ಹರಕೆ ಕಟ್ಕೊಳಕ್ಕೆ ಅಂತ ಬಂದಿದ್ದು. ನನ್ನ ಜೊತೆಗೆ ನಾವು ಹರಕೆನೂ ತೀರ್ಸಿ ನಮ್ಮ ಮಕ್ಳ ಜೊತೆಗೆ ಮನೆಗೆ ಹೋಗ್ತಾ ಇದೀವಿ. ಪವಾಡನೇ ಇದು. ಏನ್ ಹೇಳ್ತೀರಾ? ಮಗ ಏನಂತ ಅಂದ ಆಮೇಲೆ ಸಿಕ್ಕಿದ್ಮೇಲೆ? ಮಗ ತುಂಬಾ ಅಳ್ತಾ ಇದ್ದ. ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾನೆ. ನಾನು ಕೇಳದಕ್ಕೆ ಓಡ್ ಬಂದು ತಪ್ಕೊಂಡು ಕಣ್ಣೀರ್ ಹಾಕ್ತಾ ಇದ್ರು. ಈಗ ಸ್ವಲ್ಪ ಸಮಾಧಾನ ಆಗಿದ್ದಾರೆ. ನಿಮ್ಮ ಹುಡುಗ ಪ್ರವೀಣ್? ಹೌದು, ಪ್ರವೀಣ್. ಪ್ರವೀಣ್ ಸ್ನೇಹಿತ ರವಿ. ಅವ್ರ ಫ್ಯಾಮಿಲಿ ಅವ್ರು ಯಾರು ಬಂದಿರ್ಲಿಲ್ಲ? ಯಾರು ಇಲ್ಲ. ಪ್ರವೀಣ್ ತಂದೆ ತಾಯಿ ನೀವು ಬಂದಿರೋದು ಮಾತ್ರ. ಏನ್ ಹೇಳ್ತಾರೆ? ಇವಾಗ ಮಗ ಸಿಕ್ಕಿದಾನೆ, ದೇವಸ್ಥಾನಕ್ಕೆ ಒಂದ್ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳಕ್ ಬಂದ್ರಿ. ದೇವರ ಸನ್ನಿಧಿಲೇ ಒಳ್ಳೇದಾಗಿದೆ ಇವಾಗ ನಿಮ್ಮ. ಹೌದು ಸರ್. ಏನ್ ಹೇಳ್ತೀರಾ? ನಮ್ಮ ಮನೆ ದೇವರಲ್ವಾ ಸರ್, ಕೈ ಬಿಡಲ್ಲ. ಅದೊಂದು ನಂಬಿಕೆ ನಮ್ಗೆ. ಖುಷಿ ಆಯ್ತಾ? ತುಂಬಾ ಖುಷಿ ಆಯ್ತು ಸರ್. ಇವಾಗ ಹರಕೆ ಎಲ್ಲ ತೀರ್ಸಿದ್ರಮ್ಮ? ಎಲ್ಲಾ ತೀರ್ಸಿದ್ವಿ. ಏನೇನ್ ಪೂಜೆ ಸಲ್ಲಿಸಿದ್ರಿ? ಇವಾಗ 2 ಹರಕೆ ತೀರ್ಸಿದೀವಿ. ಇನ್ನ ಮುಂದೆ ಬರ್ಬೇಕು ಸರ್. ಫ್ಯಾಮಿಲಿ ಸಮೇತ ಬಂದು ಹರಕೆ ತೀರಿಸ್ಬೇಕು. ಕಾಣೆಯಾದ ಸಂದರ್ಭದಲ್ಲಿ ನಿಮ್ ನೋವು ಹೇಗಿತ್ತು ಅಮ್ಮ? ಯಾಕಂದ್ರೆ ಬೆಂಗಳೂರಲ್ಲಿ ಬಹಳಷ್ಟು ಅದನ್ನ ಹೇಳಕ್ ಆಗಲ್ಲ ಸರ್. ಅದನ್ನ ಹೇಳಕ್ ತಾನೇ ಹೆಂಗಾಗತ್ತೆ? ಹೇಳಕ್ ಆಗಲ್ಲ. ಅದು ಅನುಭವಿಸಿರೋರ್ಗಷ್ಟೇ ಗೊತ್ತು ಸರ್. ಬಹಳಷ್ಟು ನೋವಿತ್ತು. ಒಬ್ನೇ ಮಗನ ಅಮ್ಮ? 2 ಗಂಡ್ಮಕ್ಳು. ದೊಡ್ಡವನೇ ಪ್ರವೀಣ್. ಚಿಕ್ಕ ಹುಡುಗ ಏನ್ ಹೇಳ್ತಿದ್ದ? ಅಣ್ಣ ಇಲ್ಲ ಅಂತಂದ ಅವರು ತುಂಬಾ ಬೇಜಾರ್ ಮಾಡ್ಕೊಂತ ಇದ್ರು. ಸ್ಕೂಲ್ಗೆ ಹೋಗೋಕ್ ಅವರು ಹಠ ಮಾಡ್ತಾ ಇದ್ರು. ಒಬ್ರು ಒಂದೊಂದ್ ದಿನ ಬಿಟ್ಟು ಒಬ್ರು ಒಂದಿನ ಇದ್ದವರಲ್ಲ. ಎಷ್ಟನೇ ಕ್ಲಾಸ್ ಪ್ರವೀಣ್? ಪ್ರವೀಣ್ ತಮ್ಮ ಎಷ್ಟನೇ ಕ್ಲಾಸ್? ಪ್ರವೀಣ್ 7th ಸ್ಟ್ಯಾಂಡರ್ಡ್, ಕಾರ್ತಿಕ್ 5th ಸ್ಟ್ಯಾಂಡರ್ಡ್. ಒಂದೇ ಸ್ಕೂಲಲ್ಲಿ ಹೋಗ್ತಿದ್ರ? ಇಬ್ರು ಒಂದೇ ಸ್ಕೂಲು, MES ಸ್ಕೂಲ್ ಹೋಗ್ತಾ ಇದಾರೆ, 6th ಬ್ಲಾಕ್ ಅಲ್ಲಿ. ಅಂದ್ರೆ ಅವತ್ತು ರಜಾ ಇದ್ದು ಮನೇಲೇ ಇದ್ನ? ಪ್ರವೀಣ್ ಹುಷಾರಿರ್ಲಿಲ್ಲ, ಮನೇಲೇ ಇದ್ದ. ಅವ್ರು ಹೋಗಿರುವಾಗ ಸ್ಯಾಟರ್ಡೇ ಇತ್ತು. ಕಾರ್ತಿಕ್ ಸ್ಯಾಟರ್ಡೇ ಬಂದಾಗ ಮಧ್ಯಾಹ್ನ ಟೈಮು ಇವ್ರು ಇಲ್ಲ, ಆಟಾಡಕ್ ಹೋಗ್ತೀನಂತ ಹೇಳಿ ಹೋಗಿರೋದು.
ಅವತ್ತು ಶನಿವಾರ ಮಿಸ್ ಆದ್ರು ಅಮ್ಮ, ನೀವ್ ಒಂದ್ ಕಡೆ ಹುಡುಕಾಟ ನಡೆಸ್ತಾ ಇದ್ರಿ. ಇಲ್ಲಿ ನಿಮ್ ಮಗ ಹೇಗಿದ್ನಂತೆ ಅಂತ, ಈ ಮಾದೇಶ್ವರಂ ಬೆಟ್ಟಕ್ಕೆ ಅವತ್ತೇ ಬಂದಿದ್ನಾ ಏನು? ಹೌದು, ಶನಿವಾರನೇ ಬಂದಿದ್ದಾರಂತೆ, ಅಷ್ಟಷ್ಟೇ ಮಾಹಿತಿ ಗೊತ್ತು, ಬೇರೆ ಇನ್ನೇನು ಗೊತ್ತಿಲ್ಲ ಸರ್.